ನಮಸ್ಕಾರ ವೀಕ್ಷಕರೇ, ಕಾಳಸರ್ಪಯೋಗ ದೋಷದ ವಿಚಾರವಾಗಿ ಬಹಳಷ್ಟು ಜನ ನನ್ನ ಹತ್ರ ಪ್ರಶ್ನೆ ಮಾಡುವಾಗ ಬಹಳ ಪ್ರಮುಖವಾಗಿ ನಾನು ಅವರಿಗೆ ಹೇಳ್ತಾ ಇರ್ತೇನೆ, 12 ವಿಧದ ಕಾಳಸರ್ಪಯೋಗ ದೋಷಗಳಿದೆ ಅಂತ. 12 ವಿಧ ಇದೆ ಕಾಳಸರ್ಪದಲ್ಲೇನೆ. ಅದರಲ್ಲಿ ಈಗ ನಾನು ನಿಮಗೆ ಪ್ರಧಾನವಾಗಿ ಕಾಳಸರ್ಪಯೋಗ ದೋಷದ ಬಗ್ಗೆ ವಿಡಿಯೋ ಮಾಡಲಿಕ್ಕೂ ಸಹ ಮೂಲವಾದ ಕಾರಣ, ಇನ್ನೂ 6 ತಿಂಗಳು ಹೆಚ್ಚು ಕಡಿಮೆ ಮೇ 18ನೇ ತಾರೀಕಿನ ತನಕ ನೀವು ಅಂದ್ರೆ ವೃಶ್ಚಿಕ ರಾಶಿಯವರು ಸಹ ಒಂದು ವಿಶೇಷವಾದಂತಹ ಕಾಳಸರ್ಪಯೋಗ, ಈ 12 ವಿಧದ ಕಾಳಸರ್ಪಯೋಗದಲ್ಲಿ ಒಂದು ವಿಶೇಷವಾದ ಕಾಳಸರ್ಪಯೋಗದ ಪ್ರಭಾವವನ್ನ ನೀವು ಎದುರಿಸಲೇಬೇಕಾಗ್ತದೆ. ಅಂದ್ರೆ ಇನ್ನೂ ಇದೆ ಅಂತ ಬಾಕಿ. ರಾಹು ಹಾಗೂ ಕೇತು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಉಲ್ಟಾ ಸಂಚಾರ ಆಗೋದು, ಅದು 1.5 ವರ್ಷಕ್ಕೊಮ್ಮೆ ಮಾಡ್ತಾರೆ, 18 ತಿಂಗಳುಗಳ ಕಾಲ. ಸೊ ಮೇ 18ನೇ ತಾರೀಕು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಗ್ರಹ ಹೋದ್ರೆ, ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಹು ಗ್ರಹ ಬರ್ತಾನೆ. ಸೊ ಇನ್ನು ಮೇ 18ಕ್ಕೆ ಅದಾಗೋದು. ಅದು ಆಗುವ ತನಕ ಏನು ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ರಾಹು, ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಕೇತು ಗ್ರಹ ಇರ್ತಾರಲ್ಲ, ಇದನ್ನ ಪದ್ಮಕಾಳ ಸರ್ಪಯೋಗ ಅಂತ ಕರೀತಾರೆ. ನಿಮ್ಗೆ 2 ಪ್ರಧಾನವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಒಂದು, ಕಾಳ ಸರ್ಪಯೋಗ ದೋಷ ವೈಯಕ್ತಿಕವಾಗಿ ನಿಮ್ಮ ಜಾತಕದ ಮೇಲೆ ಯಾವ ತರಹದ ಪ್ರಭಾವವನ್ನು ಬೀರ್ತದೆ, ಆ ಪಾಯಿಂಟ್ ಅನ್ನ ಈ ವಿಡಿಯೋದ ಎಂಡ್ ಅಲ್ಲಿ ಮಾತಾಡ್ತಾನೆ. 2ನೇ ಭಾಗವಾಗಿ ಮಾತಾಡ್ತಾನೆ. ಮೊದಲನೇ ಭಾಗವಾಗಿ ನಾನು ಕಾಳ ಸರ್ಪಯೋಗದ 12 ವಿಧಗಳಲ್ಲಿ ಒಂದು ವಿಧವಾದ ಪದ್ಮಕಾಳ ಸರ್ಪಯೋಗ, ಅದು ಸಹ ವೃಶ್ಚಿಕ ರಾಶಿಯವರಿಗೆ ಕಳೆದ 1 ವರ್ಷದಿಂದ ಈಚೆಗೆ ಯಾವ ರೀತಿಯ ಸಮಸ್ಯೆಗಳನ್ನು ಕೊಟ್ಟಿರಬಹುದು, ಹಾಗೂ ಮುಂದೆ ಇನ್ನೊಂದು 5-6 ತಿಂಗಳು ಯಾವ ರೀತಿಯ ಸಮಸ್ಯೆ ಕೊಡಬಹುದು, ಈ ವಿಚಾರವಾಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇನೆ. ಜೊತೆಗೆ ಇದಕ್ಕೊಂದು ಪರಿಹಾರವನ್ನು ಹೇಳ್ತೇನೆ. ಸಿಂಪಲ್, ವಿಶೇಷ ಎಲ್ಲ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ತಲುಪಬೇಕು. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಇದೇ ತರದ ವಿಶೇಷವಾದಂತಹ ವಿಡಿಯೋಗಳು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತದ್ದು ಆಗಾಗ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಅದರಿಂದ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಓಕೆನಾ? ಎಸ್, ಶುರು ಮಾಡೋಣ. ಒಂದೊಂದಾಗಿ ಪದ್ಮಕಾಳ ಸರ್ಪಯೋಗದ ಒಂದು ಪ್ರಭಾವಗಳನ್ನು ಹೇಳ್ತೇನೆ. ಮೊದಲನೇ ಪ್ರಭಾವವಾಗಿ, ಪರಿವಾರದಲ್ಲಿ, ಕುಟುಂಬದಲ್ಲಿ ಒಂದು ಯಶಸ್ಸು ಅನ್ನತಕ್ಕಂಥದ್ದು ಇಲ್ಲದೆ ಇರುವಂಥದ್ದು, ಅಪಯಶ ಅಂತ ಕರೀತಾರೆ. ಅಂದ್ರೆ ಯಶಸ್ಸೇ ಇಲ್ಲ ಅಂತ, ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ. ಅದು ವೃಶ್ಚಿಕ ರಾಶಿ. ಕಳೆದ 1 ವರ್ಷದಿಂದ ಈಚೆಗಂತೂ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಯಶಸ್ಸು ಸಿಗ್ತಾ ಇಲ್ಲ. ನಾನು ಅಂತಲ್ಲ, ನನ್ನನ್ನು ಅವಲಂಬಿತ ನಮ್ಮ ಕುಟುಂಬದವರು ಅಷ್ಟೇ, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಅವರು ಕೂಡ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಯಾವುದೂ ಒಂದು ಸಹ ಕೆಲಸಗಳು ಯಶಸ್ವಿ ಆಗುತ್ತಾ ಇಲ್ಲ. ಕುಟುಂಬದ ಕೆಲಸಗಳೇ ಯಶಸ್ವಿ ಆಗುತ್ತಾ ಇಲ್ಲ. ನೋಡಿ, ಅವ್ರವ್ರದ್ದು ಬೇರೆ ಬೇರೆ ರಾಶಿ, ಆದ್ರೆ ನಿಮ್ಮ ರಾಶಿಗೆ ಒಂದು ಪದ್ಮಕಾಳ ಸರ್ಪಯೋಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ಅವ್ರನ್ನು ಕೂಡ ಪ್ರಭಾವಿತರನ್ನಾಗಿ ಮಾಡಿ ಕುಟುಂಬದವರು ನೀವು ಎಲ್ಲರೂ ಸೇರಿ ಮಾಡುವಂತಹ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗದಂತೆ ಮಾಡುವ ತಾಕತ್ತು ಪದ್ಮಕಾಳ ಸರ್ಪಯೋಗ ದೋಷಕ್ಕಿದೆ. ಅಷ್ಟೇ ಅಲ್ಲ, ಇನ್ನೂ ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಮುಖವಾಗಿ ದಾಂಪತ್ಯ ಜೀವನ ಅನ್ನತಕ್ಕಂಥದ್ದು ಅಷ್ಟೇ. ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನವನ್ನು ಸಹ ಈ ಪದ್ಮಕಾಳ ಸರ್ಪದೋಷ ಒಂಥರ ಗಂಭೀರ ವಾತಾವರಣ ಅನ್ನೋ ರೀತಿಯಲ್ಲಿ ಮಾರ್ಪಾಡು ಮಾಡಿಬಿಡ. ಅಂದ್ರೆ ನೀವು ವೃಶ್ಚಿಕ ರಾಶಿಯ ಪುರುಷರೇ ಇರಲಿ, ಸ್ತ್ರೀಯರೇ ಇರಲಿ, ವಿವಾಹಿತರು, ನಿಮ್ಮ ಒಂದು ಬಾಳ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಇದೆಯಲ್ಲ, ಕಳೆದ 1 ವರ್ಷದಿಂದ ಈಚೆಗೆ ಸ್ವಲ್ಪ ಏರುಪೇರುಗಳಾಗುವಂತದ್ದು ಸಾಧ್ಯತೆ ಇರುತ್ತೆ. ಫಾರ್ ಸಪೋಸ್ ಈ ಹಿಂದೆ ಆಗಿಲ್ಲ ಅಂದ್ರೆ ಮುಂದೆ ಇನ್ನೂ 5.5 ತಿಂಗಳು ಟೈಮ್ ಇದೆಯಲ್ಲ, ಯಾವಾಗ ಬೇಕಾದ್ರೂ ಆಗ್ಬಹುದು. ಸೊ ಅದರಿಂದ ದಾಂಪತ್ಯದಲ್ಲಿ ಒಂದು ವಿಶೇಷವಾದ ಬಿಗುವಿನ ವಾತಾವರಣ ಮಾಡಿಬಿಡುತ್ತದೆ ಪದ್ಮಕಾಳ ಸರ್ಪಯೋಗ. ಬರೀ ದಾಂಪತ್ಯದ ವಿಚಾರಗಳಷ್ಟೇ ಅಲ್ಲ, ಆರೋಗ್ಯದ ಮೇಲೂ ಸಹ ಪದ್ಮಕಾಳ ಸರ್ಪಯೋಗದ ಪ್ರಭಾವ ಇದ್ದೇ ಇರುತ್ತೆ. ನಿಮ್ಮ ಆರೋಗ್ಯದ ಮೇಲೆ ಅದರಲ್ಲಿ ಯಾವ ರೀತಿಯಲ್ಲಿ ಇರ್ತದೆ ಅಂತಂದ್ರೆ, ಬಹಳ ಪ್ರಮುಖವಾಗಿ ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಇದು ದುಷ್ಪರಿಣಾಮವನ್ನು ಬೀರಲಿದೆ. ಅಷ್ಟೇ ಅಲ್ಲದೆ, ಸ್ತ್ರೀಯರಿಗೆ ಪದ್ಮಕಾಳ ಸರ್ಪಯೋಗ ಬಂತು ಅಂತಂದ್ರೆ ಅವರ ಪೀರಿಯಡ್ಸ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತೆ ನೋವು ಬಂದು ಪೀರಿಯಡ್ಸ್ ಟೈಮಲ್ಲೆಲ್ಲ ಹೊಟ್ಟೆ ನೋವು ಜಾಸ್ತಿ ಅನುಭವಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗಂಡಸರಿಗೂ ಅಷ್ಟೇನೆ ಅಜೀರ್ಣದಿಂದಾಗಿ ಶಕ್ತಿಹೀನತೆ, ಅಂದ್ರೆ ಸರಿಯಾಗಿ ಆಹಾರ ಸೇವನೆ ಮಾಡಿದ್ದು ಸರಿಯಾಗಿ ಜೀರ್ಣ ಆಗ್ಲಿಲ್ಲ, ಸರಿಯಾಗಿ ಶಕ್ತಿ ಬಂದಿಲ್ಲ ಅಂದ್ರೆ ಏನ್ ಕೆಲಸ ಮಾಡಕ್ಕಾಗತ್ತೆ. ಸೊ ಯಾವುದು ಕೆಲಸ ಮಾಡ್ಲಿಕ್ಕೆ ಹುರುಪೇ ಇರೋದಿಲ್ಲ. ವೃಶ್ಚಿಕ ರಾಶಿಯವರು ಯಾವಾಗಲೂ ಸಹ ಅತ್ಯಂತ ಹುರುಪಿನಿಂದ ಜೀವನವನ್ನು ಸಾಗಿಸುವವರು ಕೂಡ ಸುಸ್ತಪ್ಪ, ನನ್ ಕೈಲಿ ಆಗಲ್ಲ, ಸಾಕು, ಸುಸ್ತಾಗ್ತದೆ, ನನಗೆ ಶಕ್ತಿನೇ ಇಲ್ದಂಗ ಆಗ್ಬಿಟ್ಟಿದೆ ಅಂತ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದರಿಂದ ಈ ಪದ್ಮಕಾಳ ಸರ್ಪಯೋಗ ಯಾವ ರೀತಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಅಂದ್ರೆ, ನೋಡಿ, ಹುಷಾರಿಲ್ಲ ಅಂತ ಡಾಕ್ಟರ್ ಏನ್ ಹೇಳ್ತಾರೆ ನೋಡಿ, ಔಷಧಿ ಒಂದು ಸ್ವಲ್ಪ ಕೊಡ್ತೀವಿ, ನೆಕ್ಸ್ಟ್ ನಿಮ್ಮ ಒಂದು ಇಮ್ಯುನಿಟಿ ಡೆವಲಪ್ ಮಾಡ್ಕೊಂಡು ನೀವು ರೋಗಗಳ ವಿರುದ್ಧ ಹೊಡೆದಾಡಬೇಕು. ಅಂದ್ರೆ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗಬೇಕು ಅನ್ನೋದು ವೈದ್ಯರ ಅಭಿಪ್ರಾಯವಾಗಿರುತ್ತೆ, ವೈದ್ಯರ
ಉದ್ದೇಶವಾಗಿರುತ್ತೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡತಕ್ಕಂಥದ್ರಲ್ಲಿ ವೃಶ್ಚಿಕ ರಾಶಿಯವರಲ್ಲಿ ಈ ಒಂದು ಪದ್ಮಕಾಳ ಸರ್ಪ ಯೋಗ ದೋಷದ ಒಂದು ಪ್ರಭಾವ ತೀರಾ ಜಾಸ್ತಿ ಇರ್ತದೆ. ಕಳೆದ 1 ವರ್ಷದಿಂದ ಈಚೆಗೆ ರಕ್ತಹೀನತೆ ಇರಬಹುದು ಅಥವಾ ಜ್ವರ ಇತ್ಯಾದಿಗಳಿಂದ ಇರಬಹುದು, ನೀವು ತುಂಬಾ ಕಷ್ಟಪಟ್ಟಿರ್ತೀರಾ. ಆ ಜ್ವರದ ವಿರುದ್ಧ ಹೋರಾಡ್ಲಿಕ್ಕೆ ಏನು ಬೇಕಲ್ಲ ಒಂದು ರೋಗ ನಿರೋಧಕ ಶಕ್ತಿ, ಅದು ಸಹ ಕೊರತೆ ಉಂಟಾಗಿರ್ತದೆ. ಡಾಕ್ಟರ್ ಹೇಳ್ತಾರೆ ಚೆನ್ನಾಗಿ ಊಟ ಮಾಡ್ರಿ, ಶಕ್ತಿನೇ ಇಲ್ವಲ್ರಿ ನಿಮಗೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಪದ್ಮಕಾಳ ಸರ್ಪ ಯೋಗದ ಒಂದು ವ್ಯೂಹದಲ್ಲಿ ನೀವು ಸಿಲುಕಿಕೊಂಡು ಅದರ ಪ್ರಭಾವ ಅನುಭವಿಸ್ತಾ ಇರ್ತೀರಾ. ಪರಿಹಾರ ಮಾಡ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳು ಇದರಿಂದ ಹೊರತಾಗಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಚಿಕ್ಕ ವಿದ್ಯಾರ್ಥಿಗಳೇ ಇರಲಿ, ದೊಡ್ಡವರೇ ಆಗಿರಲಿ, ಈಗ 10ನೇ ಕ್ಲಾಸ್ ಅಥವಾ ಚಿಕ್ಕ ಮಕ್ಕಳಿಂದ SLC PUC ಓದುವಂತಹ ವಿದ್ಯಾರ್ಥಿಗಳಾಗಿರಲಿ, ಅಥವಾ ಬಹಳ ಪ್ರಮುಖವಾಗಿ ದೊಡ್ಡ ದೊಡ್ಡ ಡಿಗ್ರಿ, ಮಾಸ್ಟರ್ ಡಿಗ್ರಿ, MBBS ಮತ್ತೊಂದು ಇನ್ನೊಂದೇನೋ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಾಗಿರಲಿ, ಈ ಪದ್ಮಕಾಳ ಸರ್ಪ ಯೋಗ ದೋಷದಿಂದ ವಿದ್ಯೆಯ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಬಿದ್ದಿರುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ಈ ಪದ್ಮಕಾಳ ಸರ್ಪ ಯೋಗ ಏನ್ ಮಾಡ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ, ಅವರು ಓದಬೇಕಾಗಿರೋದು ಒಂದು, ಓದೋದು ಇನ್ನೊಂದು ಅನ್ನೋ ತರ ಮಾಡ್ಬಿಡುತ್ತೆ. ಎಕ್ಸಾಮಿಗೆ ಯಾವ್ದನ್ನೋ ಪ್ರಿಪೇರ್ ಆಗಿರ್ತಾರೆ, ಮತ್ತೆ ಯಾವ್ದೋ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ ಅನಿರೀಕ್ಷಿತವಾಗಿ. ಅಥವಾ ಅವರು ಈ ಒಂದು ಈಕ್ವೇಶನ್ಗೆ ಇದು ಸರಿಯಾದ ಉತ್ತರ ಅನ್ಕೊಂಡಿರ್ತಾರೆ, ಆಕ್ಚುಲಿ ಅದು ತುಪ್ಪ ಉತ್ತರ ಆಗಿರುತ್ತೆ, ಇನ್ನೊಂದು ಯಾವುದೋ ಸರಿಯಾದ ಉತ್ತರ ಆಗಿರುತ್ತೆ. ಅಂದ್ರೆ ಸರಿಯಾದ ಉತ್ತರ ಸಿಗೋದಿಲ್ಲ, ಓದಿದ್ದು ಯಾವುದೋ ಬಂದಿದ್ದು ಮತ್ಯಾವುದೋ. ಸೊ ಇದರಿಂದ ಏನಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ ವಿದ್ಯಾರ್ಥಿಗಳು. ಸೊ ಪದ್ಮಕಾಳ ಸರ್ಪ ಯೋಗ ವಿದ್ಯಾರ್ಥಿಗಳ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. ಸೊ ಅದರಿಂದ ವಿದ್ಯಾರ್ಥಿಗಳಿಗೂ ಸಹ ಪದ್ಮಕಾಳ ಸರ್ಪ ಯೋಗದ ಒಂದು ದುಷ್ಪ್ರಭಾವವನ್ನು ಎದುರಿಸಬೇಕಾಗ್ತದೆ. ಗಮನಿಸಬೇಕು ನೀವು ಈ ವಿಚಾರವನ್ನು. ಇನ್ನು ಸಂತಾನ ಆಗದೆ ಇರತಕ್ಕಂತಹ ಒಂದು ದಂಪತಿಗಳಿರಬಹುದು, ಆಲ್ರೆಡಿ ಸಂತಾನ ಆಗಿರತಕ್ಕಂತಹ ದಂಪತಿಗಳಿರಬಹುದು. ನೀವು ವೃಶ್ಚಿಕ ರಾಶಿಯವರಾದ್ರೆ ಮಕ್ಕಳ ವಿಚಾರದಲ್ಲಿ ಒಂದು ದೊಡ್ಡ ಟೆನ್ಷನ್ ನಿಮ್ ತಲೆಯಲ್ಲಿ ಗುಯ್ಯಿ ಗುಡ್ತಾ ಇರುತ್ತೆ. ಯಾಕಂದ್ರೆ ಪಂಚಮದ ರಾಹು ಪದ್ಮಕಾಳ ಸರ್ಪ ಯೋಗ, ಪದ್ಮಕಾಳ ಸರ್ಪ ಯೋಗ ದೋಷದಿಂದ ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ಆಗ್ತಕ್ಕಂಥ, ಸಂತಾನ ಇಲ್ಲದವರಿಗೆ ಮಕ್ಕಳು ಇನ್ನೂ ಆಗಿಲ್ವಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ವಲ್ಲ, ಅದು ಏನೋ ಗರ್ಭ ನಿಲ್ತಾ ಇಲ್ವಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ. ಆದ್ರೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಮಕ್ಕಳು ಇರ್ತಕ್ಕಂಥವ್ರಿಗೆ ಆಲ್ರೆಡಿ ಆ ಮಕ್ಕಳು ಇರುವ ಅನಾರೋಗ್ಯ ಇರಬಹುದು, ಮಕ್ಕಳು ಮಾಡುವ ಲಿಗಾಡಿ ತೀಟೆ ಮಾಡ್ತಾ ಇರ್ತಾರಲ್ಲ ಚಿಕ್ಕ ಮಕ್ಕಳು ಅಂದ್ಮೇಲೆ ಅವ್ರು ತುಂಬಾ ಇದು ಮಾಡ್ತಾರೆ, ಅದು ತುಂಬಾ ಟೆನ್ಷನ್ ಫೀಲ್ ಆಗ್ತಾ ಇರುತ್ತೆ. ಯಾವಾಗ್ಲೂ ಮಕ್ಕಳು ಮಾಡುವ ಒಂದು ತಮಾಷೆ ಇತ್ಯಾದಿಗಳಿಗೂ ಇವಾಗ ಮಾಡೋದಕ್ಕೂ ವ್ಯತ್ಯಾಸ ಅನ್ಸುತ್ತೆ. ಇಲ್ಲ ತುಂಬಾ ಹಿಂಸೆ ಆಗ್ತಾ ಇದೆ ಮಕ್ಕಳಿಗೆ ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ದೊಡ್ಡ ಮಕ್ಕಳು ಇರಬಹುದು, ನೀವೇನಾದ್ರು ದೊಡ್ಡವರಾಗಿ ನಿಮ್ಮ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ಅಂತ ಆದ್ರೆ ನಿಮ್ಮ ಮಕ್ಕಳು ನಿಮಗೆ ಎದುರುತ್ತರ ಕೊಟ್ಟರು ಅಂತಲೋ, ಅಥವಾ ನಿಮ್ಮ ಇಷ್ಟಕ್ಕನುಸಾರವಾಗಿ ನಿಮ್ಮ ಮಕ್ಕಳು ನಡ್ಕೊಳ್ತಾ ಇಲ್ಲ ಅಂತಲೋ, ಹಲವಾರು ಇಂತಹ ಕಾರಣಗಳಿಂದ ನಿಮಗೆ ಬೇಸರ ಉಂಟಾಗ್ತದೆ ಮಕ್ಕಳ ವಿಚಾರದಲ್ಲಿ. ಪದ್ಮಕಾಳ ಸರ್ಪ ಯೋಗದ ಒಂದು ಪ್ರಭಾವ, ನೀವು ಅದರ ಪರಿಹಾರವನ್ನ ಹಲವಾರು ಕಾರಣಗಳಿಂದ ಅದರ ಪರಿಹಾರವನ್ನು ಮಾಡಿಕೊಳ್ಬೇಕಾಗ್ತದೆ. ಅಸಾಧ್ಯವಾದ ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡು ವೃಶ್ಚಿಕ ರಾಶಿಯವರು ಅದರ ಹಿಂದೆ ಬಿದ್ದಿರ್ತಾರೆ, ಇದನ್ನ ಮಾಡೇ ಮಾಡ್ತೀನಿ ಅಂತ. ಈ ಬೇರೆಯವರಿಗೆಲ್ಲ ಅನಿಸ್ತಾ ಇರುತ್ತೆ, ಹಾಸ್ಯಾಸ್ಪದ ಅನ್ಸ್ಬಿಡುತ್ತೆ. ನೀವು ಯಾವ್ದಾದ್ರು ಒಂದು ವಿಚಾರವನ್ನು ಹೇಳಿ ನಾನು ಇಂಥದನ್ನ ಸಾಧನೆ ಮಾಡಬೇಕು ಇದನ್ನ ಅಂತ ಅನ್ಕೊಂಡಿದೀನಿ ಅಂದ್ರೆ ಎಲ್ಲರೂ ನಿಮ್ ಸುತ್ತಮುತ್ತಲ ಎಲ್ಲರೂ ನಗ್ತಾರೆ. ಯಾಕೆಂದ್ರೆ ಇದು ಅಸಾಧ್ಯವಾದದ್ದು. ನೀವೊಂದು ಅಸಾಧ್ಯವಾದಂತಹ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ಯಾ, ಅದನ್ನ ಫಿನಿಶ್ ಮಾಡಕ್ಕಾಗಲ್ಲ, ಅದನ್ನ ರೀಚ್ ಮಾಡಕ್ಕಾಗಲ್ಲ. ನಿಮ್ಮ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್, ಆರೋಗ್ಯ ಹಾಳು, ಎಲ್ಲ ವೇಸ್ಟ್ ಆಗ್ತದೆ. ಮಾಡಬೇಡ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನೀವು ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದು ಒಂದು ಅಸಾಧ್ಯವಾದ ಟಾರ್ಗೆಟ್ ಅನ್ನು ಇಟ್ಕೊಂಡು ಅದನ್ನು ಸಾಧನೆ ಮಾಡ್ಲಿಕ್ಕೆ ಹೋಗಿ ನೀವು ತುಂಬಾ ಟೈಮ್ ವೇಸ್ಟ್ ಎಲ್ಲ ವೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಜನರು ನಿಮ್ಮನ್ನು ನೋಡ್ಕೊಂಡು ನಗಾಡ್ತಾರೆ, ಏನ್ ಮೂರ್ಖತ್ವ ಇದು ಅಂತ. ಪರ್ಸನಲ್ ಆಗಿ ನಿಮಗೂ ಸಹ ಬಹಳಷ್ಟು ಹಿನ್ನಡೆ ಆಗ್ತಾ ಇರ್ತದೆ, ದುಃಖ ಆಗ್ತದೆ, ಕೆಲಸನೂ ಆಗಿಲ್ಲ, ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ. ಸೊ ಇದೆಲ್ಲ ನೋಡಿದಾಗ ಹೀಗೆ ಹಲವಾರು ವಿಚಾರಗಳಲ್ಲಿ ಪದ್ಮಕಾಳ ಸರ್ಪ ಯೋಗ ಪ್ರಭಾವ ಬೀರ್ತಾ ಇರ್ತದೆ. ವ್ಯಾಪಾರ ಮಾಡ್ತಕ್ಕಂತಹ ಒಂದು ವೃಶ್ಚಿಕ ರಾಶಿಯವರ ಮೇಲೂ ಸಹ ಪದ್ಮಕಾಳ ಸರ್ಪ ಯೋಗ ತುಂಬಾ ಕಿರಿಕಿರಿ, ಆ ಲಾಭ ಕಾಣುತ್ತೆ, ಆ ಲಾಭವನ್ನು ನನ್ನ ಲಾಭ ಇದು ಕೊಡಿ ಅಂತ ಕೆಲವು ವಿಚಾರಕ್ಕೆ ಹೋದಾಗ ಅಲ್ಲೊಂದಿಷ್ಟು ಜಗಳ ಮನಸ್ತಾಪಗಳಾಗ. ಸೊ ಆದ್ರಿಂದ ನಾನು ಹೇಳ್ತಾ ಇರತಕ್ಕಂಥದ್ದು ಪ್ರತಿಯೊಂದು ವೃಶ್ಚಿಕ ರಾಶಿಯವರಿಗೂ ಹೇಳ್ತಾನೆ, ಪದ್ಮಕಾಳ ಸರ್ಪ ಯೋಗ, ಕಾಳ ಸರ್ಪ ಯೋಗ ದೋಷದ ಪರಿಹಾರವನ್ನ ಮಾಡ್ಕೊಳ್ಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ 2 ವಿಭಾಗ, ಒಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಸಹ ಕಾಳ ಸರ್ಪ ಯೋಗ ದೋಷ ಇದ್ರೆ ಅದ್ರ ಬಗ್ಗೆಯೂ ಸಹ ಮಾತಾಡ್ತೇನೆ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದಿರಾ ಅಂತ ಆಯ್ತು. ದಯವಿಟ್ಟು ಕೆಳಗಡೆ ಓಂ ನಾಗರಾಜಾಗೆ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದಿರಾ ಅನ್ನುವಂಥದ್ದು ನನಗೂ ಸಹ ಗೊತ್ತಾಗ್ತದೆ. ಮುಂದುವರಿತಾ ಬಹಳ ಪ್ರಮುಖವಾಗಿ ಕಾಳ ಸರ್ಪ ಯೋಗ ದೋಷ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂಥದ್ದು ಒಂದು ಶ್ಲೋಕದ ಮುಖಾಂತರ ಹೇಳ್ತಾನೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಕೆ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ. ಈ ಕಾಳ ಸರ್ಪ ಯೋಗ ದೋಷ ಅನ್ನುವಂಥದ್ದು ರಾಹು ಹಾಗೂ ಕೇತು ಗ್ರಹಗಳ ಒಳಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸೂರ್ಯಾದಿ ಶನಿ ಪರ್ಯಂತ, ಸೂರ್ಯ ಗ್ರಹದಿಂದ ಶನಿ ಗ್ರಹದ ಒಳಗೆ ಸಿಲುಕಿಕೊಂಡಿದ್ದಾಗ ಅದನ್ನ ಕಾಳ ಸರ್ಪ
ಯೋಗ ದೋಷ ಅಂತ ಕರೀತಾರೆ. ಹಾಗೂ ನಿಮಗೆ ಹಲವಾರು ವಿಚಾರಗಳಲ್ಲಿ ಹಿನ್ನಡೆಯನ್ನ ಉಂಟು ಮಾಡಿಸ್ತದೆ ನಿಮ್ಮ ಜೀವನದಲ್ಲಿ ಕಾಳಸರ್ಪ ಯೋಗ ದೋಷ ನಿಮಗಿರ್ತಕ್ಕಂದ್ರೆ. ಕಾಳಸರ್ಪ ಯೋಗ ದೋಷ ಇದೆ, ನಿಮ್ಮ ಎಜುಕೇಶನ್ ಪ್ರಾಬ್ಲಮ್ ಆಯ್ತು. ಕಾಳಸರ್ಪ ದೋಷ ಇದೆ, ನಿಮ್ಮ ಜಾಬ್ ಪ್ರಾಬ್ಲಮ್ ಆಯ್ತು. ಕಾಳಸರ್ಪ ದೋಷ ಇದೆ, ಜಾಬ್ ಅಲ್ಲಿ ಅಭಿವೃದ್ಧಿಗೆ, ಪ್ರಮೋಷನ್ಗೆ, ಟ್ರಾನ್ಸ್ಫರ್ಗೆ, ಸ್ಯಾಲರಿ ಏಕೆ, ವಿದೇಶ ಇತ್ಯಾದಿಗಳು ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಯ್ತು. ಕಾಳಸರ್ಪ ಯೋಗ ದೋಷದಿಂದ ವ್ಯಾಪಾರದಲ್ಲಿ ಸಮಸ್ಯೆ, ನಷ್ಟ. ಕಾಳಸರ್ಪ ಯೋಗ ದೋಷದಿಂದಾಗಿ ಆರೋಗ್ಯ ಬಾಧೆ, ಕಾಳಸರ್ಪ ದೋಷದಿಂದಾಗಿ ವಿವಾಹ ಸಮಸ್ಯೆ, ಕಾಳಸರ್ಪ ದೋಷದಿಂದಾಗಿ ದಾಂಪತ್ಯ ಸಮಸ್ಯೆ, ಕಾಳಸರ್ಪ ದೋಷದಿಂದಾಗಿ ಸಂತಾನ ಸಮಸ್ಯೆ. ಹೀಗೆ ಹಲವಾರು ವಿಚಾರಗಳಲ್ಲಿ ನಿಮ್ಮ ಜೀವನದ ಪ್ರಧಾನವಾದ ಅಂಶಗಳಲ್ಲಿ ಕಾಳಸರ್ಪ ಯೋಗ ದೋಷ ಬಂದು ಸುತ್ತಾಕೊಂಡಿರ್ತಕ್ಕಂಥದ್ದು ನಿಮಗೆ ಹಿನ್ನಡೆ, ಅದನ್ನು ನಿಮ್ಮನ್ನ ಜೀವನದಲ್ಲಿ ಮುಂದುವರಿಲಿಕ್ಕೆ ಕೊಡೋದಿಲ್ಲ. ಆದ್ರಿಂದ ಕಾಳಸರ್ಪ ಯೋಗ ಅನ್ನತಕ್ಕಂಥದ್ದು ಎರಡು ಕಾರಣಗಳಿಂದ ವಿಶೇಷವಾದಂತಹ ಪ್ರಭಾವವನ್ನು ನಿಮ್ಮ ಮೇಲೆ ಬೀರುತ್ತದೆ ಅನ್ನೋದು ಸ್ಪಷ್ಟ. ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಜೊತೆಗೆ ಗೋಚಾರದಲ್ಲಿ ಫಲ. ಕೆಲವರಿಗೆ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ದೋಷ ಇಲ್ಲದೆ ಇರಬಹುದು, ಬಟ್ ಗೋಚಾರದ ಪದ್ಮ ಕಾಳಸರ್ಪ ಯೋಗವೂ ಪ್ರಭಾವ ಬೀರ್ತಾ ಇರ್ತದೆ. ಕೆಲವರಿಗೆ ಪಾಪ ಎರಡೂ ಸಹ ಪ್ರಭಾವ ಬೀರ್ತಾ ಇರ್ತದೆ. ಎರಡೂ ಸಿಕ್ಕಿದಾಗ ಜಾಸ್ತಿ ಸಮಸ್ಯೆ ಆಗ್ತದೆ, ಒಂದೇ ಇದ್ದಾಗ ಒಂದು ಸ್ವಲ್ಪ 50% ಕಡಿಮೆ ಆಗ್ಬೋದು, ಬಟ್ ಪ್ರಭಾವ ಅಂತ ಇರುತ್ತೆ. ಇನ್ನೂ ಒಂದು 5.5 ತಿಂಗಳು ಪದ್ಮ ಕಾಳಸರ್ಪ ಯೋಗ ಹಾಗೆ ಇರುತ್ತೆ. ಅದರಿಂದ ಅದರ ಪ್ರಭಾವವನ್ನು ಅನುಭವಿಸುವ ಈ ವಿಚಾರ ದಯವಿಟ್ಟು ನೀವೆಲ್ಲ ಗಮನಿಸಬೇಕಾಗಿರತಕ್ಕಂತಹ ಬಹಳ ಪ್ರಮುಖವಾದಂತಹ ವಿಚಾರವಾಗಿರುತ್ತೆ. ಪರಿಹಾರ ಮಾಡಿಕೊಳ್ಬೇಕು. ಬಹಳ ಪ್ರಮುಖವಾಗಿ ಕಾಳಸರ್ಪ ಯೋಗ ಅಂದಾಗ ನನ್ನ ಹತ್ರ ಬಹಳ ಜನ ಬಂದವರು ಹೇಳ್ತಾರೆ, ಇಲ್ಲ ನಾನು ಜಾತಕವನ್ನು ತೋರಿಸಿದ್ದೆ, ಕಾಳಸರ್ಪ ಯೋಗ ದೋಷ ಅಂತ ಹೇಳಿದ್ರು, ನನ್ನದು ಪರಿಹಾರ ಮಾಡ್ಕೊಳ್ಳೋಕೆ ಕ್ಷೇತ್ರಾದಿಗಳಲ್ಲಿ ಹೋಗಿ ಆಶ್ಲೇಷ ಬಲಿ ಮಾಡಿಸಿದೆ, ಸರ್ಪ ಸಂಸ್ಕಾರ ಮಾಡಿಸಿದೆ, ನಾಗ ಪ್ರತಿಷ್ಠೆ ಮಾಡಿಸಿದೆ, ಇಲ್ಲ ಇನ್ನೊಂದು ಯಾವುದೋ ಕ್ಷೇತ್ರಕ್ಕೆ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊಂಡು ಬಂದೆ. ಇದೆಲ್ಲವೂ ಕಾಳಸರ್ಪ ಯೋಗ ದೋಷ ಪರಿಹಾರವ? ಖಂಡಿತ ಅಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನೀವು ಆಶ್ಲೇಷ ಬಲಿ ಪೂಜೆ, ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರಾದಿಗಳನ್ನು ಮಾಡಿದ್ರೆ ಅದಕ್ಕೆ ಕಾಳಸರ್ಪ ದೋಷಕ್ಕೂ ಸಂಬಂಧ ಇರುವುದಿಲ್ಲ. ಕಾಳಸರ್ಪ ದೋಷ ಒಂದು ವಿಭಾಗ, ಇನ್ನೊಂದು ಸರ್ಪದೋಷವಾಗಿರುತ್ತೆ. ಸರ್ಪದೋಷದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಡಯಾಬಿಟೀಸ್ ಇದೆ, ಶುಗರ್ ಪ್ರಾಬ್ಲಮ್ ಇದೆ, BP ಶುಗರ್ ತರ. ಈಗ ಡಯಾಬಿಟೀಸ್ ಅಲ್ಲಿ ವಿಧಾನ ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಅಂತ. ಅದೇ ತರ ಈಗ ಸರ್ಪದೋಷ ಒಂಥರ, ಇನ್ನೊಂಥರ, ಹಲವಾರು ವಿಧಾನದ ಸರ್ಪದೋಷ ಇದೆ. ನೀವು ನಿಮ್ಮ ಕುಟುಂಬದವರು ಹಾವನ್ನು ಹೊಡೆದು ಸಾಯಿಸಿದ್ದಾರೆ, ನಿಮ್ಮಿಂದಾಗಿ ಒಂದು ಹಾವು ತನ್ನ ಜೀವವನ್ನ, ಪ್ರಾಣವನ್ನ ಕಳೆದುಕೊಂಡಿದೆ ಅಂದ್ರೆ ಸರ್ಪ ಸಂಸ್ಕಾರ ಅಥವಾ ನಾಗ ಪ್ರತಿಷ್ಠೆ, ಅದ್ರ ಜೊತೆಗೆ ನಾಗ ಪ್ರತಿಷ್ಠೆ ಅನ್ನತಕ್ಕಂಥದ್ದೇ ಪರಿಹಾರವಾಗಿರುತ್ತೆ. ಬೇರೆ ಏನ್ ಮಾಡಿದ್ರು ಪರಿಹಾರ ಆಗಲ್ಲ. ಅಥವಾ ನಿಮ್ಮಿಂದ ನಾಗ ಸಂಕುಲಕ್ಕೆ ಏನಾದ್ರು ಸಮಸ್ಯೆ ಆಗಿದೆ, ಹುತ್ತ ಹೊಡೆದಾಕಿದ್ದೀರಾ, ಅಥವಾ ನೀವು ಮನೆ ಕಟ್ಕೊಂಡಿರೋ ಜಾಗದಲ್ಲಿ ಒಂದು ನಾಗರು ಓಡಾಡ್ತಿತ್ತು ಮುಂಚೆ, ಅಥವಾ ನಾಗ ಸಂಕುಲಕ್ಕೆ ನಿಮ್ಮಿಂದ ಏನೋ ಒಂದು ಸ್ವಲ್ಪ ಅಪರಾಧಗಳಾಗಿದೆ, ಅಥವಾ ನೀವೇನೋ ನೋಡಬಾರ್ದನ್ನು ನೋಡಿದ್ರಿ, ಅಥವಾ ಗಲೀಜು ಮಾಡ್ತೀರಿ ನಾಗನ ಹತ್ರ, ಬೇರೆ ಏನೇ ಅಪರಾಧಗಳಾಗಿದೆ ಅಂದ್ರೆ ಆಶ್ಲೇಷ ಬಲಿ ಪೂಜೆ. ಬಟ್ ಈ ಕಾಳಸರ್ಪ ದೋಷ ಅನ್ನೋದು ಮೂರನೇ ವಿಧಾನ, ಸಂಪೂರ್ಣ ಡಿಫರೆಂಟ್ ಆಗಿರತಕ್ಕಂಥ ವಿಧಾನವಾಗಿರುತ್ತೆ. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಇದೆ ಅಂತ ಆದ್ರೆ, ಅಲ್ಲಿಲ್ಲ ಅಂದ್ರೆ ಇಲ್ಲಿ ಗೋಚಾರ ಫಲ ರೀತ್ಯ ಪದ್ಮ ಕಾಳಸರ್ಪ ಯೋಗ ಅಂತ ಇರುತ್ತೆ. ಈ ಕಾಳಸರ್ಪ ಯೋಗ ದೋಷ ಅನ್ನುವಂಥದ್ದು ಪರಿಹಾರ ಆಗತಕ್ಕಂಥದ್ದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಇದ್ರ ಮುಖಾಂತರ ಮಾತ್ರ. ಇದರಲ್ಲೂ ಸಂಪೂರ್ಣ ನಿವಾರಣೆ ಅನ್ನತಕ್ಕಂಥದ್ದು ಕಾಳಸರ್ಪ ಯೋಗ ದೋಷಕ್ಕೆ ಇಲ್ಲ. ಆಕ್ಚುಲಿ ಸ್ವಲ್ಪ ಇದು ವಿ ಕೆನಾಟ್ ಎರಾಡಿಕೇಟ್, ವಿ ಕೆನ್ ಓನ್ಲಿ ಡಿಕ್ರೀಸ್, ಅಂದ್ರೆ ಅದು ದುಷ್ಪ್ರಭಾವ ಕಡಿಮೆ ಮಾಡಬಹುದು, ಸಂಪೂರ್ಣ ನಿವಾರಣೆ ಮಾಡತಕ್ಕಂಥದ್ದು ಅಸಾಧ್ಯ ಅಂತಲೂ ಹೇಳ್ತಾರೆ. ಆದ್ರಿಂದ ಆಗಾಗ ಕಾಳಸರ್ಪ ಯೋಗ ದೋಷದ ಪರಿಹಾರ ಶಾಂತಿ ಹೋಮದಿಂದಲೇ ನಾವು ನಮ್ಮ ಯಶಸ್ಸನ್ನ ಸಾಧಿಸಲಿಕ್ಕೆ ಆಗ್ತದೆ ಅಂತ, ನಮ್ಮ ದೋಷ ಪರಿಹಾರ ಮಾಡ್ಕೊಂಡು ಮುಂದುವರಿತಾ ಹೋಗ್ತಾ ಇರ್ಬೇಕು ನಾವು. ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಹೇಳ್ತಾನೆ. ಪ್ರತಿದಿನ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಆ ಮಂತ್ರವನ್ನ. ಪ್ರತಿದಿನ 28 ಬಾರಿ ಅಥವಾ 54 ಬಾರಿ ಅಥವಾ 108 ಬಾರಿ ದಯವಿಟ್ಟು ಆ ಮಂತ್ರವನ್ನ ನೀವು ಜಪ ಮಾಡಿ, ಎಷ್ಟೊತ್ತಾಗುತ್ತೆ ಜಪ ಮಾಡಿ. ಇನ್ನೂ ಒಂದು ಪರಿಹಾರವನ್ನು ಹೇಳ್ತಾನೆ. ನಿಮ್ಮ ಮನೆ ಹತ್ತಿರದ ಅಶ್ವತ್ಥ ಕಟ್ಟೆಗೆ ಮೇಲಿರುವ ನಾಗರ ಕಲ್ಲಿಗೆ ಪ್ರತಿ ತಿಂಗಳು 2 ಷಷ್ಠಿ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಒಂದು ಷಷ್ಠಿ, ಕೃಷ್ಣ ಪಕ್ಷದಲ್ಲಿ ಒಂದು ಷಷ್ಠಿ. ಆ ಷಷ್ಠಿ ದಿನ ನಾಗರ ಕಲ್ಲಿಗೆ ಅರಿಶಿಣದ ನೀರಿನಲ್ಲಿ ಅಭಿಷೇಕವನ್ನ ಮಾಡಿ, ನೀವೇ ಹೋಗಿ ಮಾಡ್ಕೊಂಡು ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಅರಿಶಿಣದ ನೀರಲ್ಲಿ ನಾಗರ ಕಲ್ಲಿಗೆ ಅಭಿಷೇಕ ಮಾಡ್ಕೊಂಡು ಬಂದರೂ ಸಹ ಈ ಕಾಳಸರ್ಪ ಯೋಗ ದೋಷ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರ್ತದೆ. ಅದಲ್ಲದೆ ಬಹಳ ಪ್ರಮುಖವಾಗಿ ನಾನು ಆಗ್ಲಿಂದ ಹೇಳ್ತಾ ಇರೋಂಥದ್ದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ. ಆ ಹೋಮವನ್ನ ನಾನು ನಿಮಗೋಸ್ಕರ, ಅಂದ್ರೆ ನಿಮ್ಮ ರಾಶಿಯವರ ಸಂಪೂರ್ಣ ಕಾಳಸರ್ಪ ಯೋಗ ದೋಷ ಪರಿಹಾರ ಆಗ್ಲಿಕ್ಕೋಸ್ಕರವಾಗಿಯೇ ಜನವರಿ 13ನೇ ತಾರೀಕು ಹುಣ್ಣಿಮೆಗೆ ದಿವಸ ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಕೊಟ್ಟುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಇಡೀ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಲೈವ್ ಅಲ್ಲಿ ನೀವೇ ನೋಡ್ತೀರಾ. ಹಾಗೂ ನಾವು ನಿಮಗೆ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ. ಆ 2 ನಾಗಬಿಂಬಗಳನ್ನು ನಿಮ್ಮ ಕೈಯಾರೆ ನೀವು ನಾಗಬಿಂಬ ಸಮರ್ಪಣೆ ಅಂತ ಮಾಡಬೇಕಾಗ್ತದೆ. ನಾಗಿನ್ ಅನ್ನುವಂತಹ 2 ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತೇವೆ. ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಈ 2 ನಾಗಬಿಂಬಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ ನಾವು.
ಸೊ ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಕೈ ಸೇರಿದ ನಂತರ ನಿಮ್ಮ ಮನೆ ಹತ್ರ ಇರುವ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಬೆಳಗ್ಗೆ ಸ್ನಾನ ಆದ ನಂತರ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನ ಆದ್ರೂ ಪರವಾಗಿಲ್ಲ, ಅಂಗೈಯಲ್ಲಿ ಈ ನಾಗ್ನಾಗಿನ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹೀಗೊಂದು 6 ಬಾರಿ ಅದನ್ನು ನಿವಾಳಿಸಿಕೊಂಡು ಆ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನು ಹಾಕ್ಬಿಟ್ರೆ ಆಯ್ತು, ಅಷ್ಟೇ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಇರ್ತದೆ, ಅದನ್ನ ಹಣೆಗೆ ಹಚ್ಕೊಳ್ಳಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಅಂದ್ರೆ ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅಂತ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾದ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಯಾಕೆಂದ್ರೆ ಕುಬೇರ ಲಕ್ಷ್ಮಿ ಕಾಯಿನ್ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಕ್ಕೆ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿಡೋ ಜಾಗದಲ್ಲಿ ಲಾಕರ್ ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು. ಹೀಗೆ ಈ ಹಿಂದ್ಗಡೆ ಕುಬೇರನ ಒಂದು ಸಂಖ್ಯೆಗಳಿದೆ, ಮುಂದೆ ಕುಬೇರ ಲಕ್ಷ್ಮಿ ಚಿತ್ರ ಇದೆ. ಇದನ್ನ ಹುಣ್ಣಿಮೆ ದಿವಸ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ ಇಟ್ಕೊಳ್ಳೋಕೆ. ಅಷ್ಟೇ ಅಲ್ಲ, ಅದೃಷ್ಟವೇ ಇಲ್ಲ ಜೀವನದಲ್ಲಿ ಅಂತ ದುಃಖ ತಪ್ತರಾಗಿದ್ರೆ ನೀವು, ಅದು ಕೂಡ ಪರಿಹಾರವಾಗಬೇಕು ಅಂತ ಭಾಗ್ಯ ಸೂಕ್ತ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಹಿಂದೆ ತಿಳಿಸಿದ್ದೆ. ಆ ವಿಶೇಷವಾದ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ಒಂದು ಕಂಕಣ ದಾರವನ್ನ ಕೈ ಕಟ್ಕೊಳ್ಳೋಕೆ ಒಂದು ದಾರವನ್ನು ಸಹ ಕೊಡ್ತೇವೆ. ಇದನ್ನು ಸಹ ನೀವು ಕೈಯಲ್ಲಿ ಕಟ್ಕೊಳ್ಳಿ, ಆಯ್ತಲ್ವಾ? ಸೊ ಅದರಿಂದ ಎಲ್ಲ ವಿಚಾರವಾಗಿ ಕಂಕಣ ದಾರ, ಅದೇ ರೀತಿಯಲ್ಲಿ ಕಾಯಿನು, ನಾಗಿನ್ನು ಬಿಂಬ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಲಿಕ್ಕೆ ಎಲ್ಲದೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಆಯ್ತು. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗಿ ಎಲ್ಲ ಹೋಮ ಲೈವ್ ನೋಡಿ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದಿರ್ತದೆ. ಆದ್ರಿಂದ ಅಷ್ಟೇ ಅಲ್ಲ, ಸಂತಾನ ಗೋಪಾಲಕೃಷ್ಣ ಹೋಮ ಆಗ್ತದೆ, ಆಶ್ಲೇಷ ಬಲಿ ಪೂಜೆ ಆಗ್ತದೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ಸಹ ಆಗ್ತದೆ. ಒಂದೇ ಸಂಕಲ್ಪ ಸೇವೆಗೆ ಎಲ್ಲಾ ಹೋಮ ಪೂಜೆ ಎಲ್ಲದೂ ಪ್ರಸಾದ ಪೋಸ್ಟಲ್ ಚಾರ್ಜಸ್ ಎಲ್ಲದೂ ಒಂದರಲ್ಲೇ ಬಂತು, ಒಂದೇ ಸಂಕಲ್ಪ ಸೇವೆಯಲ್ಲೇ ಬಂತು. ಮತ್ತೆ ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಸೊ ಅದರಿಂದ ಸಂಕಲ್ಪ ಸೇವೆ ಕೊಡಬಹುದು. ಇಲ್ಲ, ಈ ವಿಡಿಯೋ ಎಂಡ್ ಅಲ್ಲಿ ನಾನು ಇವಾಗ ಆ ಮಂತ್ರವನ್ನು ಹೇಳ್ತಾನಲ್ಲ, ಆ ಮಂತ್ರವನ್ನಾದ್ರೂ ಸಹ ಜಪ ಮಾಡ್ಕೊಳ್ತಾ ಇರಬಹುದು. ಒಟ್ಟಿನಲ್ಲಿ ಪದ್ಮಕಾಳ ಸರ್ಪ ಯೋಗ ದೋಷ ಪರಿಹಾರವಾಗಬೇಕು, ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು, ಒಳ್ಳೇದಾಗಬೇಕು, ಅದೇ ಮುಖ್ಯ. ದಯವಿಟ್ಟು ವಿಡಿಯೋನ ಇಲ್ಲಿ ತನಕ ನೋಡಿದ್ರೆ ಬಹಳ ಸಂತೋಷ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನಲ್ಲಿ ಎಲ್ಲರಿಗೂ ಸಹ ಒಳ್ಳೆದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.